ನಮಸ್ಕಾರ ದೇವರು ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾನು ನಮ್ಮ ಶೆಡ್ಡಿಂದ ನಮ್ಮ ಕಾರ್ನ ಈಚೆಗೆ ತೆಗಿತಾ ಇದ್ದೀನಿ ನೋಡಿ. ಅವತ್ತು ಮಿನಿ ಲಾಗ್ ಆಗಿ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ಫುಲ್ ಸೀರೀಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಇದು ಹೊಸ ಥರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಏನೇನು ಮಾಡ್ತೀನಿ ಅನ್ನೋದೆಲ್ಲ ಈ ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ, ಹಿಂಗೇನೆ ಸಪೋರ್ಟ್ ಮಾಡ್ತಾ ಇರಿ. ಹಾಯ್ ದೇವರು, ನಮಸ್ಕಾರ ದೇವರು. ಇವತ್ತಿನ ವಿಡಿಯೋ ಏನಂದರೆ, ಒಂಚೂರು ಕಾರ್ ತೊಳಿಬೇಕು. ಫುಲ್ಲು ಡಸ್ಟ್ ಆಗಿಬಿಟ್ಟೈತೆ ನೋಡಿ. ಕಾರ್ ತಂದು ಸ್ಪಾಡಿಗೆ ಹಾಕಿದ್ದೀನಿ. ಎಲ್ಲ ಇವಾಗ ರೆಡಿ ಮಾಡಿಕೊಂಡು ಕಾರ್ ತೊಳಿಬೇಕು ನೋಡಿ. ಡಸ್ಟ್ ಆಗಿರೋದು ಹೆಂಗಾಗೈತೆ ಡಸ್ಟ್ ಅಂತ ನೋಡಿ. ಮೇಲಾಗಿರೋದು ಡಸ್ಟ್ ಕಾಣಿಸಲ್ಲ, ಅದು ವಿಡಿಯೋಗೆ ಫುಲ್ ಡಸ್ಟ್ ಆಗಿದೆ ನೋಡಿ. ಇವಾಗ ದೇವ್ರುಗಳೇ ಮಿಷಿನ್ ಸೆಟಪ್ ಮಾಡ್ತಾ ಇದ್ದೀನಿ. ಮಿಷಿನ್ ಸೆಟಪ್ ಮಾಡೋದು, ಮಿಷಿನ್ ಒಳಗಡೆಯಿಂದ ತಂದು ಇವಾಗ ಈಚೆ ಇಟ್ಕೊಂಡು ಮಿಷಿನ್ದು ಇನ್ಲೆಟ್ ವಾಟ್ರನ್ನ ಮಿಷಿನಿಗೆ ತಗೊಂಡು ಅಲ್ಲಿಂದ ಔಟ್ಲೆಟು ನೀರು ಬರೋದು, ಅದನ್ನು ಪೈಪ್ ಹಾಕ್ತಾ ಇದ್ದೀನಿ ನೋಡಿ. ಥ್ರೆಡ್ ಹಾಕಿ ಥ್ರೆಡ್ ಫುಲ್ ಟೈಟ್ ಮಾಡ್ಕೊಂಡು ಫುಲ್ ಪೈಪು ಸುತ್ಕೊಂಡಂಗೆ ಆಯಿತು. ಆ ಫುಲ್ ಪೈಪ್ನ ಬಿಡಿಸ್ಕೊಂಬಿಟ್ಟು ಗನ್ ಹಾಕ್ಬಿಟ್ಟು ಲಾಸ್ಟಿಗೆ ಗನ್ ಹಾಕ್ಬಿಟ್ಟು ಸೀದಾ ಬಂದ್ಬಿಟ್ಟು ಮಿಷಿನ್ನ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನೋಡಿ ಗನ್ ಹಾಕ್ತಾ ಇದ್ದೀನಿ, ಅದು ಫುಲ್ ಟೈಟ್ ಇದೆ ಗನ್ನು ನೋಡಿ. ಇವಾಗ ಗನ್ ಹಾಕ್ಬಿಟ್ಟು ಮಿಷಿನ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಆಗಲಿಲ್ಲ, ಕರೆಂಟ್ ಹೋಯ್ತು. ಸ್ವಲ್ಪ ಹೊತ್ತು ಕರೆಂಟ್ ಬರೋತಕ ಗಾಡೀಲಿರೋ ಮ್ಯಾಟ್ಗಳೆಲ್ಲ ಒಂದೊಂದಾಗೆ ಈಚೆ ತೆಗಿತಾ ಇದ್ದೀನಿ ನೋಡಿ. ಇವಾಗ ಸೆಕೆಂಡ್ ಡೋರ್ ತೆಗ್ದೆ, ಬ್ಯಾಕ್ ಡೋರು. ಇವಾಗ ಮಿಡಲಲ್ಲಿರೋ ಮ್ಯಾಟ್ ತೆಗ್ದು ತಂದು ಹಾಕಿದೆ. ಮತ್ತು ಇವಾಗ ಈ ಕಡೆ ಲೆಫ್ಟ್ ಇರೋದು ಫಸ್ಟು ಫ್ರಂಟು ಮ್ಯಾಟ್ ತಂದು ಹಾಕಿದೆ. ಇವಾಗ ಬ್ಯಾಕ್ ಡೋರಿಂದು ಮ್ಯಾಟ್ ತಂದು ಅಲ್ಲಿ ಹಾಕಿ ಮ್ಯಾಟು ತೊಳಿಬೇಕು. ಗಾಡಿ ಫುಲ್ ಅಂದರೆ ಫುಲ್ಲು ಡಸ್ಟ್ ಆಗಿದೆ ಮಾತ್ರ. ಇವಾಗ ಆ ಮ್ಯಾಟ್ ತಂದು ಹಾಕ್ಬಿಟ್ಟು ಇವಾಗ ಹಿಂದ್ಗಡೆ ಇರೋದು ಫುಲ್ಲು ಗಾಡಿ ಒಳಗಡೆ ಎಲ್ಲ ಇದಾಗಿತ್ತು, ಅದನ್ನೆಲ್ಲ ಫುಲ್ಲು ಒರೆಸ್ಬಿಟ್ಟು ಇವಾಗ ಈಚೆಯಿಂದ ಒಂದು ರೌಂಡು ಫುಲ್ಲು ವಾಶ್ ಮಾಡ್ತಾಯಿದ್ದೀನಿ. ಫುಲ್ಲು ರೌಂಡ್ ಫಿಗರ್ ಒಂದು ಕೋಟ ಫುಲ್ಲು ವಾಷಿಂಗ್. ಇವಾಗ ಫುಲ್ಲು ಒಂದು ಸತಿ ನೀರು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಎಳೆಲ್ ನೀಟಾಗಿ ಎಲ್ಲ ಏನು ಡಸ್ಟ್ ಇದೆ ಎಲ್ಲ ಹೋಗಂಗೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ನೋಡಿ. ಅಲ್ಲೆಲ್ಲ ಫುಲ್ಲು ಡಸ್ಟ್ ಆಗಿತ್ತು ಎಲ್ಲ. ಅದನ್ನು ಹೋಗಲಿಲ್ಲ ಡಸ್ಟು ಮಿಷಿನಲ್ಲಿ. ತಿರ್ಗಾ ಒಳಗಡೆ ಇದ್ದಿದ್ದು ಬಟ್ಟೆ ತಗೊಂಡು ಬಟ್ಟೆಲಿ ಒರೆಸಿ ಬಟ್ಟೆ ತ್ಯಾವ ಮಾಡ್ಕೊಂಡು ಆ ಬಟ್ಟೆಲಿ ಒರೆಸಿದ ಮೇಲೆ ಹೋಯ್ತು. ಅಲ್ಲಿಂದ ಎಲ್ಲ ಬಟ್ಟೆ ತಗೊಂಡು ಒರೆಸಿ ನೀರು ಹಾಕಿ ನಿಧಾನಕ್ಕೆ ಎಲ್ಲ ಕ್ಲೀನ್ ಆಯ್ತು. ಅಲ್ಲಿಂದ ಫುಲ್ಲು ಈ ಕಡೆದೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಹಿಂದ್ಗಡೆದು ಮುಂದ್ಗಡೆದೆಲ್ಲ ಮುಗಿಸಿ ಇವಾಗ ಆ ಕಡೆ ಬಂದು ಆ ಕಡೆ ಮ್ಯಾಟ್ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಇವಾಗ ಮ್ಯಾಟ್ ಫುಲ್ಲು ಎಲ್ಲ ಡಸ್ಟ್ ಆಗಿತ್ತು. ಮ್ಯಾಟು ಫ್ರಂಟು ಬ್ಯಾಕು ಅನ್ನಂಗೆ ತೊಳೆದು ಪೈಪ್ ಬೇರೆ ಇಟ್ಟಿರ್ತಿರಲ್ಲ, ಪೈಪ್ ಎತ್ತಿಸ್ಕೊಂಡು ನೀಟಾಗಿ ಮ್ಯಾಟ್ ಎಲ್ಲ ತೊಳೆದು ನೀಟಾಗಿ ಆ ಕಡೆ ಹಾಕೊಂತ ಇದ್ದೀನಿ ನೋಡಿ. ಇವಾಗ ಫಸ್ಟ್ ಮ್ಯಾಟು ಆ ಕಡೆ ಹಾಕೊಂಡಿದ್ದೀನಿ ನೋಡಿ. ಇವಾಗ ಫಸ್ಟ್ ಮ್ಯಾಟ್ ತೊಳಿತಾ ಇದ್ದೀನಿ. ವಿತ್ ಫ್ರಂಟು ವಿತ್ ಬ್ಯಾಕ್ ಸೈಡ್ ಎರಡು ತೊಳೆದ್ಬಿಟ್ಟು ಗನ್ನಲ್ಲೇ ಮಿಷಿನ್ ಹಿಡಿದು ಫಸ್ಟ್ ಆಯಿತು. ಇವಾಗ ಸೆಕೆಂಡ್ ಅಲ್ಲೇ ಒಂದು ರೌಂಡ್ ತೊಳೆದು ಅಲ್ಲಿಂದ ಸೀದಾ ತಂದು ಇತ್ತಾಗ ಹಾಕಿ ಇಲ್ಲೊಂದು ಸತಿ ತೊಳೆದು ಫ್ರಂಟ್ ಮಾತ್ರ ಅಲ್ಲೇ 2 ಸತಿ ತೊಳ್ಕೊಂಡು ಇಲ್ಲಿ ತಂದು ಹಾಕ್ತಾ ಇದ್ದೀನಿ ನೋಡಿ. ಬಿಸಿಲಿಗೆ ಬೇಗ ಒಣಕೊಳ್ಳಿ ಅಂತ. ಯಾಕೆ ಅಂದರೆ ಇವಾಗ ಒಂಚೂರು ಹೊರಗಡೆ ಹೋಗ್ಬೇಕು, ಅದಕ್ಕೆ ಎಲ್ಲ ಅಲ್ಲೇ ತೊಳೆದು 1 hour ಆಗೋವತ್ತು ತೊಳೆಯೋ ಅಷ್ಟೊತ್ತಿಗೆ ಇದನ್ನು ಪೂರ. ಅದಕ್ಕೋಸ್ಕರ ಎಲ್ಲ ತೊಳೆದು ಮಾಡಿಕೊಂಡು ಇವಾಗ ನೋಡಿ ಎಲ್ಲ ಫುಲ್ಲು ಒಂದು ರೌಂಡು ಫ್ರಂಟು ಬ್ಯಾಕು ಫುಲ್ಲು 360 ಡಿಗ್ರಿ ಏನಿದೆಯೋ ಫುಲ್ ಎಲ್ಲ ಒಂದು ರೌಂಡು ಫಸ್ಟು ಒಂದು ರೌಂಡ್ ವಾಟ್ರು ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ನೀಟಾಗಿ ನೆಕ್ಸ್ಟು ಮುಂದಿನ ಪ್ರೋಸೆಸ್ಸಿಗೆ ಫೋಮಿಂಗ್ ಹಾಕ್ಕೊಳಕ್ಕೆ ಸರಿ ಆಗುತ್ತೆ ಅಂತ ನೀಟಾಗಿ ಏನೇನು ಡಸ್ಟ್ ಇದೆ ಈ ಕಡೆ ಸೈಡು ರೈಟ್ ಸೈಡು ಹಾಗೆ ಲೆಫ್ಟ್ ಸೈಡೆಲ್ಲ ಕ್ಲೀನ್ ಮಾಡಿದೆ. ಇವಾಗ ರೈಟ್ ಸೈಡ್ದು ಫುಲ್ಲು ಕ್ಲೀನ್ ಮಾಡ್ತೀನಿ ಫುಲ್ಲು ಪ್ರೆಸರಲ್ಲಿ. ಇಲ್ಲೂ ಮುಂದ್ಗಡೆ ಎಲ್ಲ ಡಸ್ಟ್ ಇದೆ, ಅದನ್ನು ಸ್ವಲ್ಪ ಬಟ್ಟೆಲಿ ಒರೆಸ್ಬೇಕು. ಮುಂದೆ ನೋಡಿ ಒರೆಸ್ತೀನಿ. ವಿಡಿಯೋ ಮಾಡೋದು ಮಾತ್ರ ತುಂಬ ಕಷ್ಟ ಆಯಿತು. ಮತ್ತು ಈ ವಿಡಿಯೋಗೆ ಒಂದು ಟ್ರೈಪಾಡ್ ಯೂಸ್ ಮಾಡಿದ್ದೀನಿ. ಅದನ್ನು ಬೇಕು ಅಂದರೆ ನಿಮ್ಗೆ ಅದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ನೋಡಿ. ಅಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಡಸ್ಟ್ ನೀಟಾಗೆಲ್ಲ ವಾಶ್ ಮಾಡಿ ಗನ್ನಲ್ಲಿ ಫುಲ್ಲು ಮೇಲೆಲ್ಲ ವಾಶ್ ಮಾಡಿಕೊಂಡು ಇವಾಗ ಸೀದಾನ ಮುಂದೆ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಟಾಪಲ್ಲಂತೂ ಹೆವಿ ಡಸ್ಟ್ ಇತ್ತು, ನಿಮ್ಗೆ ಆಗಲೇ ವೀಡಿಯೋದಲ್ಲಿ ತೋರಿಸಿನಲ್ಲ. ಬಟ್ಟೆದೆಲ್ಲ ಆದಮೇಲೆ ಸೀದಾ ಮುಂದೆ ವೈಫರೆಲ್ಲ ತಗೊಂಡು 2 ಸೈಡು ನೀಟಾಗಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಇವಾಗ ಮುಂದ್ಗಡೆ ಬಾನೆಟ್ಟಲ್ಲಿ ಡಸ್ಟ್ ಇತ್ತು, ಬಾನೆಟ್ ಫುಲ್ಲು ಕ್ಲೀನ್ ಮಾಡಿಕೊಂಡು ಪ್ರೆಷರ್ ಕಮ್ಮಿ ಮಾಡ್ಕೊಂಡು ನೋಡಿ. ಇವಾಗ ಹೆಂಗೆ ಪ್ರೆಷರ್ ಜಾಸ್ತಿ ಮಾಡ್ಕೊತೀನಿ. ನಂಬರ್ ಪ್ಲೇಟಲ್ಲಂತೂ ಹೆವಿ ಡಸ್ಟ್ ಮಾತ್ರ ಇತ್ತು. ಇವಾಗ ಹಂಗೇ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಇವಾಗೆಲ್ಲ ಮುಂದ್ಗಡೆದು ಮತ್ತೆ ರೈಟ್ ಸೈಡ್ ಮತ್ತೆ ಫ್ರಂಟ್ ಆಯ್ತು. ಇವಾಗ ಟಾಪಲ್ಲಿ ಒಂಚೂರು ನೀರು ಹೊಡ್ಬಿಟ್ಟು ಇವಾಗ ಬ್ಯಾಕ್ ಸೈಡ್ ಫುಲ್ ಇವಾಗ ಡಸ್ಟ್ ಆಗಿದೆ. ಆ ಡಸ್ಟ್ ಫುಲ್ ವೈರೆಲ್ಲ ಎತ್ತೆಸ್ಕೊಂಡು ಇವಾಗ ಹಿಂದ್ಗಡೆ ಇರೋ ಬ್ಯಾಕ್ ಸೈಡ್ ಮಿರರ್ ಅಲ್ಲಿರೋ ಎಲ್ಲ ಡಸ್ಟ್ ಇವಾಗ ರಿಮೂವ್ ಮಾಡ್ತಿದ್ದೀನಿ. ಒಂದು ರೌಂಡ್ ವಾಟರ್ ಹಾಕಿ ಮೇಲೆ ಕೆಳಗಡೆ ಎಲ್ಲ ಫುಲ್ಲು ಟಾಪು ಗ್ರೌಂಡು ಎಲ್ಲ ಏನೇನಿದೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತೀನಿ ನೈಫ್ ಪ್ರೆಸರಲ್ಲಿ ಇಟ್ಕೊಂಡು. ನಂಬರ್ ಪ್ಲೇಟಲ್ಲಿ ಮಾತ್ರ ಹೆವಿ ಧೂಳಿತ್ತು. ಈ ಕಡೆದಲ್ಲೇ ಫುಲ್ ಒಣಗೋಯ್ತು ಆಗಲೇ ಹಾಕಿದ್ಕು ಅದಕ್ಕೂ ಅರ್ಧ ಗಂಟೆ ಆಯಿತು. ಹಂಗಾಗಿ ತಿರ್ಗಾ ಒಂದು ರೌಂಡ್ ಇರಲಿ ಫೋಮಿಂಗ್ ನೀಟಾಗಿ ಕೂರಲ್ಲ ಅಂತ ತಿರ್ಗಾ ಒಂದು ರೌಂಡು ಇದು ಮಾಡಿದೆ. ನೋಡಿ ಇದು ಫೋಮಿಂಗ್ 5 ಲೀಟ್ರ್ ಕ್ಯಾನು ಕಾರ್ ವಾಷರ್ ಫೋಮಿಂಗು. ಇದು ಬೇಕು ಅಂದರೆ ನಿಮಗೆ ಬಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಕಮ್ಮಿ ರೇಟ್ಗೆ ಸಿಗುತ್ತೆ. ನೋಡಿ ಅದು ಫೋಮಿಂಗ್ ಕ್ಯಾನು, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದು 200 ml ಹಾಕ್ಕೊಂಡು ಅದಕ್ಕೆ ಫುಲ್ಲು ನೀರು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ತುಂಬ್ಕೊಂಬರೋಣ ಅಂತ ಹೋದೆ, ನೀರು ತುಂಬ್ಕೊಂಬಂದೆ. ನೀರು ತುಂಬ್ಕೊಂಬತ್ತಿದಂಗೆ ಅದನ್ನೆಲ್ಲ ಹಾಕಿ ಥ್ರೆಡ್ ಆಗಿ ಮಾಡ್ಕೊಂಬಿಟ್ಟು ಇವಾಗ ಸೈಡಿಗೆ ಇಕ್ಬಿಟ್ಟು ಇವಾಗ ಸೀದಾ ಇನ್ನೊಂದು ರೌಂಡು ಫುಲ್ ಎಲ್ಲ ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ಇನ್ನೊಂದು ರೌಂಡ್ ಆಗಿತ್ತು. ಇನ್ನೊಂದು ರೌಂಡ್ ಫುಲ್ಲು 360 ಡಿಗ್ರಿ ಇನ್ನೊಂದು ರೌಂಡ್ ಫುಲ್ಲು ನೀರು ಹಾಕಿದೆ. ಯಾಕೆ ಅಂದರೆ ಅದು ಫೋಮಿಂಗ್ ನೀಟಾಗಿ ಕೂರಲ್ಲ, ನೀಟಾಗಿರೋ ಡಸ್ಟ್ ಎಲ್ಲ ರಿಮೂವ್ ಆಗಲಿ ಅಂತ ಇವಾಗ ಫುಲ್ಲು ಇನ್ನೊಂದು ರೌಂಡು 360 ಡಿಗ್ರಿ ಇನ್ನೊಂದು ರೌಂಡು ಸುಮ್ಮನೆ ಮೇಲೆ ಸಿಂಪಲಾಗಿ ನೀರು ಹಾಕಿದೆ. ಇವಾಗ ಗನ್ನಲ್ಲೇ ನೀರು ಹಾಕಿದೆ. ನೋಡಿ ಎಲ್ಲ ಡಸ್ಟ್ ಇದೆ, ವೈರು ಎಟ್ಕಲ್ಲ ಒಂದು ಕಡಿಕೆ ಎಟುಕ್ತದೆ. ಇವಾಗ ಬಂದು ಇದನ್ನ ಓಪನ್ ಮಾಡ್ಕೊಂಡು ಬಾನಟ್ಟು ಇಂಜಿನ್ ಬೂಟು ಓಪನ್ ಮಾಡ್ಕೊಂಡು ಅದು ವೈಫರಲ್ಲಿ ನೀರಿರಲಿಲ್ಲ, ವೈಫರ್ಗೆ ನೀರು ಹಾಕ್ಬಿಟ್ಟು ವೈಫರ್ ವಾಟರ್ ಇನ್ಲೆಟಲ್ಲಿ ನೀರಿರಲಿಲ್ಲ, ನೀರು ಹಾಕ್ಬಿಟ್ಟು ಇವಾಗ ಫ್ರಂಟ್ ಒಂಚೂರು ಡಸ್ಟ್ ಇತ್ತು, ಆ ಡಸ್ಟ್ ಫುಲ್ ಕ್ಲೀನ್ ಮಾಡಿಕೊಂಡು ಅಲ್ಲಿ ಅವಾಗ ಕಾಣಿಸ್ತು ಡಸ್ಟು, ಆ ಡಸ್ಟ್ನ ಫುಲ್ಲು ಪ್ರೆಸರಲ್ಲಿ ಕ್ಲೀನ್ ಮಾಡಿಕೊಂಡು ಇವಾಗ ಫೋಮಿಂಗ್ ಕ್ಯಾನು ಈ ಗನ್ನಿಗೆ ಅಟ್ಯಾಚ್ ಮಾಡಿಕೊಂಡು ಇವಾಗ ನೋಡಿ ಫೋಮಿಂಗ್ ಹಾಕ್ತಾಯಿದ್ದೀನಿ. ಫಸ್ಟ್ ಫ್ರಂಟ್ ಹಾಕ್ತಾಯಿದ್ದೀನಿ ನೋಡಿ, ಫ್ರಂಟ್ ಗ್ಲಾಸು ಮತ್ತು ಫ್ರಂಟ್ ಇಂಜಿನ್ ಬೂಟ್ ಸ್ಪೇಸು, ಇವಾಗ ಟೈರು, ಇವಾಗ ಫುಲ್ಲು ಎಲ್ಲ ರೈಟ್ ಸೈಡ್ ವ್ಯೂದೆಲ್ಲ ಹಾಕ್ತಿದ್ದೀನಿ ನೋಡಿ. ಫೋಮಿಂಗ್ ಎಲ್ಲ ಹಾಕ್ಬಿಟ್ಟು 5 ನಿಮಿಷ ಬಿಡಬೇಕು. ಇವಾಗ ಫ್ರಂಟ್ ಹಾಕಿದ್ದೀನಿ, ಇವಾಗ ರೈಟ್ ಸೈಡ್ ಹಾಕಿದ್ದೀನಿ, ಮತ್ತು ಇವಾಗ ಟಾಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಟಾಪಲ್ಲೆಲ್ಲ ಹಾಕಿದಾದ್ಮೇಲೆ ಇವಾಗ ಫ್ರಂಟ್ ಹಾಕಿ ಇವಾಗ ಬ್ಯಾಕಿಗೆ ಎತ್ಕೊತಾ ಇದ್ದೀನಿ ನೋಡಿ. ಇವಾಗ ಬ್ಯಾಕಿಗೆ ಹಾಕ್ತಿದ್ದೀನಿ ನೋಡಿ ಹೆಂಗೆ ಆಗ್ತಿದೆ ನೀಟಾಗಿ. ಒಳ್ಳೆ ಗಾಡಿನ ಒಳ್ಳೆ ಹಾಲಲ್ಲಿ ಅಭಿಷೇಕ ಮಾಡ್ದಂಗೆ ಆಗ್ತೈತೆ ನನ್ನ ಗಾಡಿ. ಇದನ್ನು ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಗೆಳೆಯರೇ. ನೋಡಿ ಫುಲ್ಲು ಇವಾಗೆಲ್ಲ ಲೆಫ್ಟ್ ಸೈಡ್ ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೂ ನೀರು ಜಾಸ್ತಿ ಆಗ್ಬಿಡ್ತು, ಅದು ಲಿಕ್ವಿಡ್ ಸರಿ ಆಗಲಿಲ್ಲ, ನೀರು ಒಂಚೂರು ಕಮ್ಮಿ ಹಾಕೋಬೇಕಾಯಿತು, ನೀರು ಜಾಸ್ತಿ ಹಾಕ್ಕೊಂಡೆ, ಅದಕ್ಕೆ ನೀರೆಲ್ಲ ಇವಾಗ ಇಳ್ಕೊತೈತೆ ಫೋಮಿಂಗ್ ಅದು ಲಿಕ್ವಿಡು. ಅದು ಲಿಕ್ವಿಡ್ ಇಳಿತಿದ್ದಂಗೆ ಇನ್ನೊಂದು ರೌಂಡು ಫುಲ್ಲು ಲಿಕ್ವಿಡ್ ಖಾಲಿ ಮಾಡಿ ಇವಾಗ ಇನ್ನೊಂದು ರೌಂಡ್ ಹಾಕಿದ್ದೀನಿ. ನೀರು ಹಾಕ್ತಿದ್ದಂಗೆ ನೋಡಿ ಎಲ್ಲ ಹೆಂಗೆ ಕೆಳಿತೈತೆ ಅಂತ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಡಸ್ಟ್ ಎಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಫುಲ್ ಶೈನಿಂಗ್ ಬರುತ್ತೆ. ಒಂದು 5 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿರಿ ನೋಡಿ, ನಿಮ್ದಲ್ಲಿ ನೆಲದಲ್ಲಿ ಫುಲ್ ಕಾಣಿಸ್ತಿದೆ ಹೆಂಗಿದಾಗಿದೆ ಅಂತ. ಇವಾಗ ನೆಲದಲ್ಲಿ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಗಾಡಿ ಮುಂದಕ್ಕೆ ಕಾಣಕ್ಕಾಗುತ್ತೆ ಅಂತ ಅದು ಹಾರ್ಕೊಳತಕ್ಕ ಬೇರೆ ಕೆಲಸ ಇರಲಿಲ್ಲ. ಹಂಗಾಗಿ ಇವಾಗ ನೆಲದಲ್ಲಿರೋದೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಯಾಕೆಂದರೆ ಟೈರು ಮುಂದಕ್ಕೆ ಹೋದಾಗ ಆ ಟೈರ್ಗೂ ಅದು ಬರಬಾರ್ದಲ್ಲ ಅಂತನ ಇವಾಗ ಹಂಗೆ ಮಾಡಿಕೊಂಡು ಫುಲ್ ಎಲ್ಲ ಇರೋದೆಲ್ಲ ಈ ಕಡೆಗೆ ಹೋಗಿಸ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಆಯಿತು, ಇವಾಗ ಫುಲ್ಲು ವಾಟರ್ ವಾಶ್ ಮಾಡ್ತಾಯಿದ್ದೀನಿ 10 ನಿಮಿಷ ಬಿಟ್ಬಿಟ್ಟು ಫ್ರಂಟು ಬ್ಯಾಕ್ ಎಲ್ಲ ನೋಡಿ ಎಲ್ಲ ಹೆಂಗೆ ಕ್ಲೀನಾಗಿದೆ ಅಂತ ಎಲ್ಲ ಇಳಿತಾ ಇದೆ. ಇವಾಗ ಕೆಳಗೆ ಫೋಮಿಂಗ್ ಹಾಕಿರೋದು ಲಿಕ್ವಿಡ್ ಫುಲ್ ಎಲ್ಲ ಹಾಲಿಂದು ಫೋಮ್ ಲಿಕ್ವಿಡ್ ಎಲ್ಲ ಕೆಳಗೆ ಇಳಿತಾ ಇದೆ ನೋಡಿ. ಇವಾಗ ಫುಲ್ಲು ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕೆಳಗೆ ಇಳಿತಾ ಇದೆ ಅಂದರೆ ಇಳಿತಾ ಇದೆ ಫುಲ್ಲು. ಇವಾಗ ಫುಲ್ಲು ಟಾಪಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟು ಟಾಪಲ್ಲೆಲ್ಲ ಇರೋದು ಇಳಿಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಗ್ಲಾಸು, ಆಮೇಲೆ ಫ್ರಂಟು ಇಂಜಿನ್ ಬೂಟ್ ಸ್ಪೇಸು ಮತ್ತು ತಿರ್ಗಾ ಬ್ಯಾಕಲ್ಲಿ ಇರೋದೆಲ್ಲ ಇಳಿಸ್ಕೊಂಡು ಸೈಡ್ದೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಫೋಮಿಂಗ್ದೆಲ್ಲ ಕೆಳಗಡೆ ಇರೋದು ಎಲ್ಲ ನೀರೆಲ್ಲ ಹೋಗಿಸ್ಕೊಂಡು ಫುಲ್ ಫೋಮಿಂಗ್ದೆಲ್ಲ ನೀರೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಫುಲ್ ಎಲ್ಲ ಡಸ್ಟ್ ಎಲ್ಲ ಎಷ್ಟು ಕ್ಲೀನಾಗಿ ಗಾಡಿ ಶೈನಿಂಗ್ ಬರ್ತಿದೆ ನೋಡಿ. ಇವಾಗ ಹಂಗೇನೆ ಫುಲ್ಲು ಶೈನಿಂಗ್ ಅಂದರೆ ಶೈನಿಂಗ್ ಬರ್ತಿದೆ. ಇವಾಗೆಲ್ಲ ಲೆಫ್ಟ್ ಸೈಡ್ದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ, ಅದು ಇಳಿತಾ ಇರೋದು ನಿಮ್ಗೆ ವೀಡಿಯೋದಲ್ಲಿ ನೀಟಾಗಿ ಕಾಣಿಸ್ತಿದೆ. ಎಲ್ಲ ಡಸ್ಟು ಕೆಳಗೆ ಇಳಿತಾ ಇದೆ ನೋಡಿ. ಟೈರ್ ಹತ್ರ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಿದ್ದೀನಿ, ಏನೇ ಡಸ್ಟ್ ಇದ್ದರೂ ಎಲ್ಲ ಹೋಗುತ್ತೆ. ಫೋಮಿಂಗ್ ಹಾಕಿ ಒಂದು 10 ನಿಮಿಷ ಬಿಟ್ಬಿಟ್ಟು ತಿರ್ಗಾ ವಾಟರ್ ವಾಶ್ ಮಾಡಿದರೆ ಫುಲ್ಲು ಗಾಡಿ ಕ್ಲೀನ್ ಆಗುತ್ತೆ. ಏನು ಬಟ್ಟೆ ತಗೊಂಡು ಒರೆಸ್ಬೇಕು ಅನ್ನೋದೇ ಇರಲ್ಲ. ಬಟ್ಟೆ ತಗೊಂಡು ಅದು ನಾವು ನಮ್ಮ ಇದಕ್ಕೆ ಫೋಮಿಂಗ್ ಹಾಕಿದ್ದೀವಲ್ಲ ಅಂತ ಇದಕ್ಕೆ ನಾವು ಬಟ್ಟೆ ತಗೊಂಡು ಒರೆಸ್ಲೇಬೇಕು. ಇವಾಗ ಕೆಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ತಿರೋದು ಕಾಣಿಸ್ತಿದೆಯಲ್ಲ ಎಲ್ಲ ಹೆಂಗೆ ಹೋಗ್ತಿದೆ ಅಂತ ಬೆಳ್ಳಗೆ ಅದೆಲ್ಲ ಫೋಮಿಂಗು. ಅದೆಲ್ಲ ಈ ಕಡೆ ಹೂವಿನ ಗಿಡ ಐತೆ, ಹೂವಿನ ಗಿಡಗೆಲ್ಲ ಕಳಿಸ್ತಾ ಇದ್ದೀನಿ ನೀರಾಗಲಿ ಅಂತ. ಬಿಸಿಲು ಮಾತ್ರ ಹೆವಿ ಇದೆ, ಹಂಗಾಗಿ ಬಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಅದೆಲ್ಲ ಫುಲ್ ಹೋದರೆ ಗಾಡಿ ನೀಟಾಗಿ ಮುಂದಕ್ಕೆ ಬಿಡ್ಬೋದಲ್ಲ ನೀಟಾಗಿ. ಇವಾಗ ಫ್ರಂಟ್ ಆಯಿತು, ಫ್ರಂಟ್ ಎಲ್ಲ ಇವಾಗ
ಎಲ್ಲ ಮುಂದ್ಗಡೆ ಎಲ್ಲ ಟೈರ್ ಹತ್ರ ಎಲ್ಲ ಇವಾಗ ಎಲ್ಲೂ ಇಲ್ಲ, ಎಲ್ಲ ಕ್ಲೀನ್ ಆಗಿದ್ದಾಯ್ತು. ಇವಾಗ ಎಲ್ಲ ಸೀದಾ ಮುಗೀತು. ಇವಾಗ ಸೀದಾ ಇನ್ನೊಂದು ರೌಂಡು ವಾಟರ್ ವಾಶ್ ಮಾಡ್ಬಿಟ್ಟು ಸೀದಾ ಒಂದು ರೌಂಡು ಗಾಡಿನ ಇವಾಗ ಮುಂದೆ ಹಾಕೋಣ ಬನ್ನಿ. ಮುಂದೆ ಹಾಕಕ್ಕೆ ಇವಾಗೆಲ್ಲ ಕ್ಲೀನ್ ಆಯ್ತಲ್ಲ, ಇನ್ನೇನು ಇಲ್ಲ, ಅಷ್ಟೇ ಅಲ್ಲ ಕ್ಲೀನ್ ಆಯ್ತು. ನೋಡಿ ಇವಾಗ ಗಾಡಿ ಮುಂದಕ್ಕೆ ಹಾಕೋಣ. ವೈಫರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಇವಾಗ ನೋಡಿ ಫುಲ್ಲು ಹೆಂಗೆ ಶೈನಿಂಗ್ ಬರ್ತಿದೆ ಅಂತ. ಇವಾಗ ಗಾಡಿ ಮುಂದಕ್ಕೆ ತಾಂಬರ್ತಾ ಇದ್ದೀನಿ ನೋಡಿ. ಹಂಗೆ ತಂದು ಇಲ್ಲಿ ನಿಲ್ಲಿಸಿದೆ ಸ್ವಲ್ಪ ಮುಂದಕ್ಕೆ. ನೋಡಿ ಅಲ್ಲಿರೋದೆಲ್ಲ ಹೋಗಿದೆ, ಸ್ವಲ್ಪ ಮಾತ್ರ ಮಿಡಲಲ್ಲಿ ಇದೆ. ಅದನ್ನೆಲ್ಲ ಒಳಗಡೆ ಬಟ್ಟೆಲಿ ಒರೆಸ್ಬಿಟ್ಟು ಕೆಳಗಿಳಿದೆ ನಾನು ಬಂದು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋಗೆ ಯೂಸ್ ಮಾಡಿರೋ ಮೈಕು ಭಯದಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ